ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ಯೂಟ್ಯೂಬ್ ಚಾನಲ್ ಹೋರಾಟ. ಸಿಲಿಕಾನ್ ಸಿಟಿ ಮಂದಿಗೆ ಇನ್ನು ಮುಂದೆ ಮತ್ತೊಂದು ಕಾಟ ಶುರುವಾಗಲಿದೆ. ಹೌದು, ಇಷ್ಟು ದಿನ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ, ದೇವಾಲಯಗಳ ಮುಂದೆ, ಬಸ್ ನಿಲ್ದಾಣಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ ಭಿಕ್ಷುಕರನ್ನು ನೋಡಿದ್ದೇವೆ. ಅಷ್ಟೇ ಯಾಕೆ, ಇನ್ನು ಕೆಲವು ಕಡೆ KSRTC ಬಸ್ಗೆ ಹತ್ತಿ, ರೈಲುಗಳಿಗೂ ಹತ್ತಿ ಭಿಕ್ಷೆ ಬೇಡುವುದನ್ನು ನೋಡಿದ್ದೇವೆ. ಆದರೆ ಇಲ್ಲಿವರೆಗೂ ಮೆಟ್ರೋಗೆ ಕಾಲಿಟ್ಟಿರದ ಭಿಕ್ಷುಕರು ಈಗ ನಮ್ಮ ಮೆಟ್ರೋಗೂ ಕಾಲಿಟ್ಟಿದ್ದಾರೆ. ನಮ್ಮ ಮೆಟ್ರೋ ರೈಲ್ನಲ್ಲೂ ಭಿಕ್ಷಾಟನೆ ಶುರುವಾಗಿದೆ. ಅಂಗವಿಕಲನೊಬ್ಬ ಮೆಟ್ರೋ ಟ್ರೈನ್ ಒಳಗೆಯೇ ಭಿಕ್ಷಾಟನೆ ಮಾಡುತ್ತಿದ್ದಾನೆ. ಈ ಭಿಕ್ಷುಕ ಪ್ರಯಾಣ ಮಾಡುವವರಂತೆ QR ಕೋಡ್ ಸ್ಕ್ಯಾನ್ ಮಾಡಿ ಟಿಕೆಟ್ ಕೂಡ ಪಡೆದಿದ್ದಾನೆ. ಚಲ್ಲಘಟ್ಟ ಟು ವೈಟ್ಫೀಲ್ಡ್ ಮಾರ್ಗದ ಮೆಟ್ರೋದಲ್ಲಿ ಪ್ರಯಾಣಿಕರಂತೆ ಬಂದಿರೋ ವ್ಯಕ್ತಿ ಪ್ರಯಾಣಿಕರ ಬಳಿ ತನ್ನ ದೈಹಿಕ ಹೂನವನ್ನು ತೋರಿಸಿಕೊಂಡು ಭಿಕ್ಷಾಟನೆಯನ್ನ ನಡೆಸಿದ್ದಾನೆ. ಮೆಟ್ರೋದಲ್ಲಿ ಈ ಭಿಕ್ಷುಕನನ್ನ ಕಂಡು ಪ್ರಯಾಣಿಕರು ದಂಗಾಗಿದ್ದಾರೆ. ಇಷ್ಟು ದಿನ ಮೆಟ್ರೋದಲ್ಲಿ ಭಿಕ್ಷುಕರ ಕಾಟ ಇರಲ್ಲ ಅಂತ ನೆಮ್ಮದಿಯಾಗಿ ಪ್ರಯಾಣ ಮಾಡ್ತಿದ್ದೆವು. ಆದರೆ ಈಗ ನೋಡಿದ್ರೆ ನಮ್ಮ ಮೆಟ್ರೋದಲ್ಲೂ ಭಿಕ್ಷೆ ಬೇಡೋದಕ್ಕೆ ಶುರು ಮಾಡಿಕೊಂಡು ಬಿಟ್ರಾ ಇವರು ಅಂತ ಬಾಯಿ ಮೇಲೆ ಬೆರಳಿಟ್ಟುಕೊಂಡಿದ್ದಾರೆ. ಯಾವುದೋ ಟೈಮ್ನಲ್ಲಿ ತಪ್ಪು ಮಾಡಿ ಎಲ್ಲವನ್ನ ಕಳೆದುಕೊಂಡು ಕೆಲವರು ಭಿಕ್ಷುಕರಾಗ್ತಾರೆ. ಇನ್ನು ಕೆಲವರು ಹುಟ್ಟುತ್ತಲೇ ಬಡತನದಲ್ಲಿ ಹುಟ್ಟಿ ವಿಧಿಯಿಲ್ಲದೆ ಭಿಕ್ಷೆ ಬೇಡುವುದನ್ನು ಸಹ ನೋಡಿದ್ದೇವೆ. ಇತ್ತೀಚೆಗಂತೂ ಭಿಕ್ಷೆ ಬೇಡುವವರ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಬೆಂಗಳೂರಿನ ಸಿಗ್ನಲ್ಗಳಲ್ಲಂತೂ ಸಿಕ್ಕಾಪಟ್ಟೆ ಭಿಕ್ಷುಕರು ಇರುತ್ತಾರೆ. ಪುಟ್ಟ ಪುಟ್ಟ ಮಕ್ಕಳನ್ನ ಕೈಯಲ್ಲಿ ಹಿಡಿದುಕೊಂಡು ಭಿಕ್ಷೆ ಬೇಡ್ತಾರೆ. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.